ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಬೆಳಿಗ್ಗೆ ನೋಡಿ 8:30 ಆಗಿದೆ. ಬೆಳಗ್ಗಿನ ಎಲ್ಲ ರಂಗೋಲಿ ಎಲ್ಲ ಮುಗಿಸ್ಕೊಂಡು ಚಹಾ ಎಲ್ಲ ಕುಡಿದು ಈಗ ವಾಕಿಂಗಿಗೆ ಬಂದಿದ್ದೀನಿ. ಸ್ವಲ್ಪ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡಿ ಆಮೇಲೆ ಮನೆಗೆ ಹೋಗ್ತೀನಿ. ಹಾಗೆ ವಿಡಿಯೋ ಮಾಡೋಣ ಅನ್ನಿಸ್ತು. ಎಲ್ಲ ನೇಚರೆಲ್ಲ ನೋಡಿ ಮನಸ್ಸು ತಡೆಯೋದಿಲ್ಲ, ವಿಡಿಯೋ ಮಾಡಬೇಕು ಅನ್ನಿಸ್ತು. ಹೀಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ವಾಕಿಂಗ್ ಮಾಡ್ತಾ ಇರೋದು ನೋಡಿ. ಎಲ್ಲರೂ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಇಷ್ಟೊತ್ತಿಗೆ ಎಲ್ಲರೂ ಬಂದು ಹೋಗಿರ್ತಾರೆ. ನಾನು ಬರೋದೇ ಲೇಟ್ ಆಗುತ್ತೆ ವಾಕಿಂಗಿಗೆ. ಈಗ ಒಂದು 4-5 ಜನ ಅಷ್ಟೇ ಇದ್ದಾರೆ. ಎಲ್ಲ ಬೆಳಗ್ಗೆನೇ ಬೇಗ ಬಂದು ಹೋಗಿರ್ತಾರೆ. 6 ಗಂಟೆ ಆವಾಗಲೇ ಎಲ್ಲ ಬಂದು ಹೋಗಿರ್ತಾರೆ ಜನ. ಈಗ ನೋಡಿ, ವಾಕಿಂಗಿಗೆ ಹೋಗಿ ಬಂದೆ. ನಾಷ್ಟ ಮಾಡೋಣ ಅಂತ ಹೇಳಿ ರಾಗಿ ಹಿಟ್ಟಿನ ತಾಲಿಪಿಟ್ಟು ಮಾಡ್ಕೋತಾ ಇದ್ದೀನಿ. ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಈಗ ನೋಡಿ, ಹಂಚಿನ ಮೇಲೆ ಹಾಕಿ ತಟ್ಕೋತಾ ಇದ್ದೀನಿ. ನೋಡಿ, ತೆಳ್ಳಗೆ ಮಾಡಿಕೊಂಡು ತಟ್ಟಬೇಕು. ಈ ಥರ ತಟ್ಕೊಂಡು ಎಲ್ಲ ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಸಣ್ಣದಾಗಿ ಹೆರಜಿಕೊಂಡು ಸೌತೆಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ತೆಂಗಿನ ತುರಿ, ಶುಂಠಿ, ಹಸಿ ಶುಂಠಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೋಡಿ, ಉಪ್ಪು, ಬೆಲ್ಲ ಎಲ್ಲ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಈಗ ತಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಮುಚ್ಚಿಡಬೇಕು. ಹಾಗೆ ಪಾತ್ರೆ ತೊಳೆದಿದೆ, ಪಾತ್ರೆ ತೊಳಿತಾ ಇದ್ದೀನಿ. ನೋಡಿ, ಅಷ್ಟರೊಳಗೆ ತಾಲಿಪಿಟ್ಟು ರೆಡಿ ಆಗುತ್ತೆ. ಆ ಕಡೆ ತೊಳೆಯೋ ಕೆಲಸನೂ ಆಗುತ್ತೆ, ಈ ಕಡೆ ನಾಷ್ಟಾನೂ ರೆಡಿ ಆಗುತ್ತೆ. ಆಮೇಲೆ ನಾಷ್ಟ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡೋದಕ್ಕೆ ಕೂಡಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋ ಮುಂದಿನವರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಲೈಕನ್ನು ಕೊಡಿ. ಹಾಗೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನೋಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಒಬ್ರಿಗೊಬ್ಬರು ಸಪೋರ್ಟ್ ಮಾಡಬೇಕು. ಒಬ್ರಿಗೊಬ್ಬರು ಬೆಳೆಯೋದಕ್ಕೆ ಅನುಕೂಲ ಆಗತ್ತೆ ನೋಡಿ. ನೀವು ಒಬ್ರಿಗೊಬ್ಬರು ಸಪೋರ್ಟ್ ಮಾಡೋದ್ರಿಂದ ನಮಗೂ ಕೂಡ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ನೀವು ಕೂಡ ಬೆಳಿಬೋದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನೋಡಿ, ತಾಲಿಪಿಟ್ಟನ್ನು ತಿರುಗಿಸ್ಕೊಂಡು ಹಾಕ್ಕೊಂಡೆ. ನೋಡಿ, ದೊಡ್ಡದಾಗಿ ಒಂದೇ ತಾಲಿಪಟ್ಟು ಮಾಡ್ಕೊಂಡಿದ್ದೀನಿ ಸಾಕಂತ ಹೇಳಿ. ಎರಡೆರಡೆಲ್ಲ ತಿನ್ನೋಕ್ಕಾಗಲ್ಲ. ಒಂದು ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ ನೋಡಿ. ಈಗ ನೋಡಿ, ನಾಷ್ಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ. ನೋಡಿ, ಇದು ಪ್ರಿನ್ಸೆಸ್ ಕಟಿಂಗ್ ಬ್ಲೌಸು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫಸ್ಟು. ಆಮೇಲೆ ಎಲ್ಲ ಕಟಿಂಗ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ಬಟ್ಟೆನ. ಇದ್ರ ಕಟಿಂಗ್ ವಿಡಿಯೋ ಒಂದು ಹಾಕಿದ್ದೀನಿ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ, ವಿಡಿಯೋ ಹೇಗೆ ಬಂದಿದೆ ಅಂತ ಹೇಳಿ. ಸುಮಾರು ಟೈಲರಿಂಗ್ ವಿಡಿಯೋಗಳನ್ನು ಹಾಕಿದ್ದೀನಿ ನಾನು. ನೋಡಿಕೊಂಡು ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ. ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ನೋಡಿ. ನಾವು ಏನೋ ಬಿಗಿನರ್ಸ್ಗೋಸ್ಕರ ಕಲೀಲಿ ಮಾಡಲಿ ಅಂತ ಹೇಳಿ ಈ ಥರ ಕಷ್ಟಪಟ್ಟು ವಿಡಿಯೋಗಳನ್ನು ಹಾಕಿರ್ತೀವಿ. ನೀವು ನೋಡಲಿಲ್ಲ ಅಂದರೆ ನಾವು ಹಾಕಿನೂ ಪ್ರಯೋಜನ ಇಲ್ಲ ನೋಡಿ.
ಜಾಸ್ತಿ ಜನ ನೋಡ್ತಾನೇ ಇಲ್ಲ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡಬೇಕು ಪ್ರಿನ್ಸಸ್ ಕಟ್ಟಿಂಗ್ ಬ್ಲೌಸು. ಸ್ಟಿಚಿಂಗ್ ವಿಡಿಯೋನು ಕೂಡ ಹಾಕ್ತೀನಿ ನಾನು, ನೋಡಿ ನೀವು. ಇದು ಡಿಫ್ರೆಂಟಾಗಿ ಸ್ಟಿಚ್ ಮಾಡೋದಿರುತ್ತೆ, ಬೇರೆ ಥರನೇ ಇರುತ್ತೆ. ನಾವು ಎಲ್ಲ ಥರನೂ ಬಟ್ಟೆಗಳನ್ನು ಸ್ಟಿಚ್ ಮಾಡೋದನ್ನು ಕಲಿಬೇಕು. ಹೊಸ ಹೊಸ ಡಿಸೈನು ಬರ್ತಾನೇ ಇರುತ್ತೆ. ಪ್ರತಿ ಸಲನೂ ನಮಗೆ ಹೊಸ ಹೊಸ ಡಿಸೈನು ಬರ್ತಾನೆ ಇರುತ್ತೆ. ಇವತ್ತಿದ್ದ ಡಿಸೈನು ನಾಳೆ ಇರೋಲ್ಲ, ಮತ್ತೆ ಚೇಂಜ್ ಆಗಿರುತ್ತೆ. ಅದೇ ಥರ ನಾವು ಸ್ಟಿಚ್ ಮಾಡೋದನ್ನು ಕಲಿಬೇಕಾಗತ್ತೆ ನೋಡಿ. ಟೈಲರಿಂಗಲ್ಲಿ ಒಂದೇ ಥರ ಯಾವುದೂ ಇರಲ್ಲ. ಇವತ್ತು ಬಂದಿರೋ ಡಿಸೈನ್ ನಾಳೆ ಹಳೇದಾಗಿಬಿಡುತ್ತೆ, ಮತ್ತೆ ಹೊಸ ಡಿಸೈನ್ ಬಂದಿರುತ್ತೆ. ಅದನ್ನು ನಾವು ಪುನಃ ಮತ್ತೆ ಕಲಿಬೇಕಾಗತ್ತೆ ನೋಡಿ. ಪ್ರತಿಯೊಂದು ಕಲ್ತ್ಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ಸ್ಟಿಚ್ ಮಾಡೋದಕ್ಕೆ. ಇಲ್ಲ ಅಂದರೆ ಕಸ್ಟಮರ್ ಬಂದಾಗ ಆ ಥರ ಸ್ಟಿಚ್ ಮಾಡ್ತೀರಾ, ಈ ಥರ ಸ್ಟಿಚ್ ಮಾಡ್ತೀರಾ, ಆ ಡಿಸೈನ್ ಬರುತ್ತಾ, ಈ ಡಿಸೈನ್ ಬರುತ್ತಾ ಅಂತ ಹೇಳಿ ನೂರಾರು ಕ್ವಶನ್ ಕೇಳ್ತಾರೆ. ನಾವು ಇಲ್ಲ ಅನ್ನೋದಕ್ಕೆ ಸರಿ ಅನಿಸಲ್ಲ ನೋಡಿ. ಇಲ್ಲ ಅಂದ ಕೂಡಲೇ ಮತ್ತೆ ಬೇರೆ ಕಡೆ ಹೋಗಿಬಿಡ್ತಾರೆ ಕಸ್ಟಮರು. ಅದ್ರ ಬದಲು ನಾವು ಕಲ್ತಿದ್ರೆ ನಮಗೆ ಒಳ್ಳೆಯದು, ನಮಗೆ ಲಾಭ ನೋಡಿ. ಎಲ್ಲ ಥರ ಬಟ್ಟೆ ಸ್ಟಿಚ್ ಮಾಡೋದರಿಂದ ನಾವು ಎಲ್ಲ ಥರನೂ ಸ್ಟಿಚ್ ಮಾಡ್ಬೋದು. ಕಸ್ಟಮರು ಜಾಸ್ತಿ ಆಗ್ತಾರೆ. ನಾವೊಂದು ನಮಗೆ ಬರಲ್ಲ ಅಂದ ಕೂಡಲೇ ಅವರು ಬೇಜಾರಾಗಿ ಮತ್ತೆ ಬೇರೆ ಕಡೆ ಹೋಗ್ತಾರೆ. ಈಗಂತೂ ಎಲ್ಲರಿಗೂ ಡಿಸೈನ್ ಬ್ಲೌಸು ತುಂಬ ಹಾಕೋತಾರೆ. ಈಗ ಎಲ್ಲ ಡಿಸೈನು ಕಲ್ತಿರಬೇಕು. ಕಲೀಲಿಲ್ಲ ಅಂದರೆ ನಾವು ಸ್ಟಿಚ್ಚಿಂಗಲ್ಲಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ನೋಡಿ. ಒಂದು ಸಾದಾ ಬ್ಲೌಸ್ ಒಂದು ಹಿಡ್ಕೊಂಡು ಕೂತ್ರೆ ಯಾರೂ ಬರಲ್ಲ. ಈಗ ಟೇಲರ್ ಹತ್ರ ಈಗ ಸಾವಿರಾರು ಟೇಲರ್ಗಳಾಗಿದ್ದಾರೆ. ಒಂದೊಂದು ಏರಿಯಾದಲ್ಲಿ ಮನೆ ಮನೆಗೂ ಟೇಲರ್ ಆಗಿದ್ದಾರೆ. ಅಂಥ ಕಾಂಪಿಟೇಷನಲ್ಲಿ ನಾವು ಅರ್ನಿಂಗನ್ನು ಮಾಡೋದು ತುಂಬಾ ಕಷ್ಟ ಇದೆ. ಹೀಗಾಗಿ ನಾವು ಪ್ರತಿಯೊಂದನ್ನು ಕಲಿಬೇಕಾಗತ್ತೆ ನೋಡಿ ಟೇಲ್ರಿಂಗಲ್ಲಿ. ಇಲ್ಲ ಅಂದರೆ ನಾವು ಟೇಲ್ರಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹೀಗಾಗಿ ಎಲ್ಲನೂ ಕಲಿಬೇಕು. ನಾನು ಈಗೀಗ ಎಲ್ಲ ಡಿಸೈನ್ ಎಲ್ಲ ಕಲಿತಾ ಇದ್ದೀನಿ. ಇಲ್ಲ ಅಂದರೆ ನಡೆಯೋದಿಲ್ಲ ಅಂತ ನನ್ನ ಎಷ್ಟೋ ಕಸ್ಟಮರು ಡಿಸೈನ್ ಸಲುವಾಗಿಯೇ ಬೇರೆ ಕಡೆ ಹೋಗಿದ್ದಾರೆ. ಹೀಗಾಗಿ ನಾನು ಈಗ ಡಿಸೈನ್ ಕಲಿತಾ ಇದ್ದೀನಿ. ಮತ್ತು ನೋಡಿ ನಮ್ಮ ಏರಿಯಾದಲ್ಲಿ ಭಾಳ ತುಂಬ ಟೇಲರ್ ಇದ್ದಾರೆ. ಒಬ್ರಿಗಿಂತ ಒಬ್ಬರು ಟೇಲರ್ ಇದ್ದಾರೆ ಇಲ್ಲಿ. ಹೀಗಾಗಿ ನಮ್ಮ ಟೇಲರಿಂಗ್ ಬಿಸ್ನೆಸ್ ತುಂಬ ಡಲ್ ಅಂತಲೇ ಹೇಳ್ಬೋದು. ನಾನು ತುಂಬ ಡಲ್ ಆಗ್ತಾ ಇದೆ. ಅದಕ್ಕೆ ಈಗ ಎಲ್ಲ ನಾನು ಡಿಸೈನ್ನು ಸ್ಟಿಚ್ ಮಾಡೋದನ್ನು ಕಲಿತಾ ಇದ್ದೀನಿ ನೋಡಿ. ಈಗ ಸಿಂಪಲ್ ಇರೋದೆಲ್ಲ ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಮತ್ತೆ ಒಳ್ಳೊಳ್ಳೆ ಡಿಸೈನ್ ಕಲಿಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿದೆ, ನೋಡಿ ಕಲಿಬೋದು ಬಿಡಿ. ಆದರೆ ತುಂಬ ಟೈಮ್ ಹಿಡಿಯುತ್ತೆ. ಮೊದಲಿಂದನೂ ನಾವು ಕಲಿತು ಸ್ಟಿಚ್ ಮಾಡಬೇಕು ಅಂದರೆ ತುಂಬ ಟೈಮು ಕೂಡ ಹಿಡಿಯುತ್ತೆ. ಆದರೂ ಕಲ್ತ್ಕೋಬೇಕು, ಬಿಡಬಾರ್ದು. ಕಲಿತ್ರೆ ನಮಗೆ ಒಳ್ಳೆಯದು ನೋಡಿ. ಇಲ್ಲ ಅಂದರೆ ಕಸ್ಟಮರ್ ಎಲ್ಲ ಬೇರೆ ಕಡೆ ಹೋಗಿಬಿಡ್ತಾರೆ. ನಮ್ಮ ಬಿಸ್ನೆಸ್ ಎಲ್ಲ ಹಾಳಾಗಿಬಿಡುತ್ತೆ ನೋಡಿ. ಅದರ ಬದಲು ನಾವು ಕಷ್ಟಪಟ್ಟು ಕಲಿತ್ರೆ ಒಳ್ಳೆಯದು. ನಾವು ಇದನ್ನೇ ನಂಬಿಕೊಂಡು ಜೀವನ ಮಾಡೋರು. ಅದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ನೋಡಿ. ಕಲೀಲೇಬೇಕಾಗತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಕಲಿಯೋದು. ಈಗ ನೋಡಿ ಬ್ಲೌಸು ಮುಂದಿನ ಪಾರ್ಟ್ ಎಲ್ಲ ಸ್ಟಿಚ್ ಆಯಿತು ನೋಡಿ. ಈ ಥರ ಬರುತ್ತೆ ಪ್ರಿನ್ಸಸ್ ಕಟ್ಟಿಂಗು. ನಿಮಗೆ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಹಾಗೆ ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ. ಈಗ ನೋಡಿ ಪೈಪಿಂಗನ್ನು ಕೊಡೋದು. ನೆಕ್ ಪೈಪಿಂಗಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ವಿಡಿಯೋ ಎಲ್ಲ ನಿಮಗೆ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ಪ್ಲೀಸ್. ಒಬ್ರಿಗೊಬ್ಬರೇ ಸಪೋರ್ಟ್ ಮಾಡಿ. ಈಗ ವ್ಯೂಸ್ ಅಂತೂ ತುಂಬ ಕಡಿಮೆ ಬರ್ತಾಯಿದೆ ನನಗೆ. ನಾನು ಎಷ್ಟೊಂದು ಕಷ್ಟಪಟ್ಟು ವಿಡಿಯೋ ಹಾಕ್ತಾ ಇರ್ತೀನಿ. ಅದನ್ನು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಇದೆ. ಸ್ಟಿಚಿಂಗ್ ಕೂತಾಗ ತುಂಬ ಸಲ ನಾನು ವಿಡಿಯೋ ನೋಡ್ತಾ ಇರಬೇಕಾಗತ್ತೆ. ಹಾಗೆ ಎದ್ದು ವಿಡಿಯೋ ಸರಿಯಾಗಿ ಬರ್ತಾ ಇದೆಯೋ ಎಲ್ಲೋ ಅಂತ ಹೇಳಿ ಎದ್ದೆದ್ದು ನೋಡಿ ನಾವು ವಿಡಿಯೋ ಎಲ್ಲ ಮಾಡಿಕೊಂಡು ಆಮೇಲೆ ಎಡಿಟ್ ಮಾಡೋದು ಅಷ್ಟು ಕಷ್ಟ ಇದೆ. ಆಮೇಲೆ ವಾಯ್ಸ್ ಓವರ್ ಕೊಡಬೇಕು. ಅದು
ಎಷ್ಟು ಕಷ್ಟಪಡಬೇಕು ನಾವು ಒಂದು ವಿಡಿಯೋ ಮಾಡಬೇಕಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಮಾಡಿ ವಿಡಿಯೋ ಮಾಡ್ತೀವಿ. ಆದರೆ ವ್ಯೂಸ್ ಬರಲಿಲ್ಲ ಅಂದ್ಕೂಡ್ಲೆ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ. ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗತ್ತೆ. ನಾವು ಏನೋ ಕನಸಿಟ್ಕೊಂಡು ನಾವು ಯೂಟ್ಯೂಬಲ್ಲಿ ಬಂದಿರ್ತೀವಿ, ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ವ್ಯೂಸೇ ಬರಲಿಲ್ಲ ಅಂದರೆ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗತ್ತೆ ನೀವೇ ಹೇಳಿ. ಎಲ್ಲರೂ ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿ, ಸಣ್ಣ ಸಣ್ಣ ಯೂಟ್ಯೂಬರ್ಗೆ ಎಲ್ಲ ಸಪೋರ್ಟ್ ಮಾಡಿ, ಅವರಿಗೂ ಒಂದು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ. ನೀವು ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ ಅವರು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ದೊಡ್ಡ ಯೂಟ್ಯೂಬರ್ನ ನೀವು ಬೆಳೆಸೋಕ್ಕೆ ಹೋಗಬೇಡಿ. ಅವ್ರನ್ನ ಆವಾಗಲೇ ಬೆಳೆದಾಗಿದೆ, ಅವ್ರ ನಡೀತಾ ಇರುತ್ತೆ. ಆದರೆ ಸಣ್ಣ ಸಣ್ಣ ಯೂಟ್ಯೂಬರ್ಗಳಿಗೆ ಅವರನ್ನು ವಿಡಿಯೋ ನೋಡಿ ಅವರಿಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಅವರಿಗೆ ಒಂದು ಸಪೋರ್ಟ್ ಕೊಡಿ, ಧೈರ್ಯ ಕೊಡಿ. ನೀವು ಬೆಳಿತೀರಾ ಅನ್ನೋದನ್ನು ಧೈರ್ಯ ಕೊಡಿ. ಧೈರ್ಯ ಕೊಟ್ಟು ಹಾಗೂ ನೀವು ಕೂಡ ಬೆಳೀರಿ, ಅವರನ್ನು ಬೆಳೆಸ್ರಿ ಅಂತ ಹೇಳಿ ನಿಮಗೆ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ಎಲ್ಲರನ್ನು ಬೆಳೆಯೋಣ ಅಂತ ಹೇಳಿ. ಈಗ ನೋಡಿ ಸ್ಟಿಚ್ಚು ಪೈಪಿಂಗ್ ಮಾಡ್ತಾ ಇದ್ದೀನಿ ನಾನು. ಇದು ಪಂಚ್ಕೊಳ್ಳೋ ನೆಕ್ಕಿದು ಪೈಪಿಂಗ್ ಕೊಡ್ತಾ ಇದ್ದೀನಿ ನಾನು ನೆಕ್ಕಿಗೆ. ಬ್ಯಾಕ್ ನೆಕ್ಕು ಕೂಡ ಡಿಸೈನ್ ಇದೆ, ಫ್ರಂಟ್ ನೆಕ್ಕು ಕೂಡ ಡಿಸೈನ್ ಇದೆ. ಹಿಂದೆ ಹುಕ್ಸಿದು ಪ್ರಿನ್ಸಸ್ ಕಟಿಂಗಲ್ಲಿ ಹಿಂದೆ ಹುಕ್ಸು ನೋಡಿ. ಈಗ ಮಧ್ಯಾಹ್ನ ಮತ್ತು ಸ್ನಾನ ಮಾಡಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಅನ್ನಕ್ಕೆ ಇಡ್ತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ. ಅನ್ನ ಒಂದು ಮಾಡೋದು ಇವತ್ತು. ಸಾರು ಇದೆ, ಈಗೇನು ಮಾಡಲ್ಲ ಇವತ್ತು. ಸಾರು ಅನ್ನ ಅಷ್ಟೇ ಮಾಡ್ಕೋತಾ ಇದ್ದೀನಿ ನೋಡಿ. ಸಾರೆಲ್ಲರ ನಿನ್ನೆ ಮಾಡಿ ಸಾರು ಸ್ವಲ್ಪ ಇದೆ, ಅಷ್ಟರಲ್ಲಿ ಮುಗಿಸ್ತಾ ಇದ್ದೀನಿ. ಹಾಗೆ ನೋಡಿ, ಒಂದೊಂದು ಸಲ ಸಾರು ಇದ್ದು ಬಿಡುತ್ತೆ, ಖರ್ಚೇ ಆಗಲ್ಲ. ಮತ್ತು ಮಾರನೇ ದಿನ ಮಾಡಿದರೆ ಮತ್ತು ಹಂಗೆ ಉಳಿಯುತ್ತೆ ಅಂತ ಹೇಳಿ ಅದರಲ್ಲೇ ಇವತ್ತು ನಾನು ಮಾಡ್ತಾಯಿದ್ದೀನಿ. ಸಂಜೆ ಬೇಕಾದರೆ ಪಲ್ಯ ಅದು ಮಾಡ್ಕೋಬೇಕು. ಈಗ ನೋಡಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ಎಲ್ಲ ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕಾಂಪಿಟೇಷನ್ನು, ಅದೇ ಒಂದೊಂದು ಸಲ ಬೇಜಾರಾಗತ್ತೆ. ಏನು ಮಾಡಿದರೂ ಜೀವನ ನಡೆಯೋದು ಅಂತ ಹೇಳಿ ತುಂಬಾ ಬೇಜಾರಾಗತ್ತೆ ನೋಡಿ. ಏನು ಮಾಡಿದರೂ ಒಂದು ಕಾಂಪಿಟೇಷನ್. ಈಗಿನ ದಿನದಲ್ಲಿ ಏನು ಮಾಡಿದರೂ ಕಷ್ಟನೇ ನೋಡಿ. ಬಟ್ಟೆ ವ್ಯಾಪಾರ ಮಾಡಿದರೆ ಅಷ್ಟೆಲ್ಲ ಬಂಡವಾಳ ಹಾಕಿ ಬಟ್ಟೆ ವ್ಯಾಪಾರ ಮಾಡ್ತೀವಿ, ಅದರಲ್ಲೂ ಕಾಂಪಿಟೇಷನ್ನು, ಪ್ರತಿಯೊಂದರಲ್ಲೂ ಕಾಂಪಿಟೇಷನ್ನು. ಈಗ ಏನೇ ಬಿಸ್ನೆಸ್ ಮಾಡಿದರೂ ನಡೆಯೋದು ತುಂಬಾ ಕಷ್ಟ ಇದೆ. ಈಗ ಆನ್ಲೈನು ಅದು ಇದು ಅಂತ ಹೇಳಿ ಮನೆಯಲ್ಲೇ ಬಂದುಬಿಡುತ್ತೆ ಎಲ್ಲ. ನಾವು ದುಡ್ಡು ಹಾಕಿದರೆ ಎಷ್ಟೊಂದು ಕಷ್ಟ ಇದೆ. ಈಗ ಪ್ರತಿಯೊಂದರಲ್ಲೂ ಕಷ್ಟ ಇದೆ ಬಿಸ್ನೆಸ್ಸಲ್ಲಿ. ಈ ರೀತಿ ಇರುವಾಗ ನಾವು ತುಂಬಾ ಕೇರ್ಫುಲ್ಲಾಗಿ ನಮ್ಮ ಬಿಸ್ನೆಸ್ಸನ್ನು ತೊಗೊಂಡು ಹೋಗಬೇಕಾಗತ್ತೆ. ಇಲ್ಲ ಅಂದರೆ ನಾವು ಸ್ವಲ್ಪ ಲೇಜಿತನ ಮಾಡಿದರೂ ಬಿಸ್ನೆಸ್ಸಲ್ಲಿ ಲಾಸ್ ಮಾಡ್ಕೊಳ್ಳೋದು ತುಂಬಾ ಲಾಸ್ ಆಗುತ್ತೆ. ಹೀಗಾಗಿ ನಾವು ನಮ್ಮ ದಂಧೆನ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಸ್ವಲ್ಪನೂ ಬೇಜವಾಬ್ದಾರಿ ಮಾಡಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.